ಅದು ಹೇಗೋ ಆರ್ಯ? ಮೊದಲೆಲ್ಲ ನಿನ್ನ ಶೂ ಮೇಲೆ ಸ್ವಲ್ಪ ಧೂಳು ಕೂತ್ರು ಅದನ್ನ ಕ್ಲೀನ್ ಮಾಡದೆ ಮುಂದೆ ಹೆಜ್ಜೆ ಇಡ್ತಿರ್ಲಿಲ್ಲ. ಈಗ ದಾರಿ ಎಲ್ಲ ಛಿದ್ರ ಆಗಿದೆ, ಆದ್ರೂ ಮುನ್ನುಗ್ತಿದ್ದೀಯ. ಪ್ರೀತಿ ತೇರು ನೆಲಕ್ಕೆ ತಾಗಲ್ಲ ಕಣೋ, ಗಾಳಿನೇ ಮಾರ್ಗ. ಗನ್ನಲ್ಲಿರೋ ಬುಲೆಟ್ ಕೂಡ ನೆಲಕ್ಕೆ ತಾಗಲ್ಲ, ಅದು ಗಾಳಿಲೇ ಬಂದು ಉಸಿರು ಕಿತ್ಕೊಂಡು ಹೋಗ್ತಿರತ್ತೆ. ಇದರಲ್ಲಿ ಕಾಣ್ತಿರೋ ಮೆಚುರಿಟಿ ಇಲ್ಲಿ ಕಾಣ್ತಾ ಇಲ್ಲ. ಆ ಜಲಂಧರು ನಿನ್ನ ಹಣೆಗೆ ಬೊಟ್ಟಿಡೋಕೆ ಸುಪಾರಿ ಕೊಟ್ಟಿದ್ದ. 2 ಸೆಕೆಂಡ್ ನಾನು ಬರೋದು ಮಿಸ್ ಆಗಿದ್ರು ನೀನಿಲ್ದೆ ನಾನೊಬ್ನೇ ಏನ್ ಸಾಯ್ಲೋ. ಹಕ್ಕಿ ತರ ಹೆಕ್ಕಿ ಹೆಕ್ಕಿ ಕಟ್ಟಿದ ಕನಸು ಒಂದೇ ಕ್ಷಣದಲ್ಲಿ ಮಾಯವಾಗಿ ಹೋಗ್ತಿತ್ತು. ಏನೇ ಮಾಡ್ಬೇಕಾದ್ರೂ ನೀನಿರ್ಬೇಕು ಕಣೋ. 20 ವರ್ಷದಿಂದ ಹಸುವಾಗಿರೋ ರಾಕ್ಷಸನ್ ಮುಂದೆ ನಿನ್ನ ಪ್ರೀತಿ ಪ್ರೇಮ ಎಲ್ಲ ಕೆಟ್ಟ ಮಾತು ಆರ್ಯ. ಸಾವು ಜೀವನ ಹೋರಾಟ. ನೀನು ಮೊದಲು ಹೇಗಿದ್ಯೋ ಹಾಗಿಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಹೀಗೆ ಮಾತ್ರ ಬದಲಾಗಬೇಡ ಪ್ಲೀಸ್. 20 ವರ್ಷಗಳಿಂದ ಪ್ರೀತಿ ಪ್ರೇಮ ಏನು ಇಲ್ಲದೆ ಇರೋದಕ್ಕೆ ಈಗ ರಾಕ್ಷಸನ ಕಂಡು ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ಯುದ್ಧದಲ್ಲಿ ಪ್ರೀತಿ ಪ್ರೇಮ ಅಡ್ಡ ಬರಬಾರ್ದು. ಯುದ್ಧ ಅಂದಮೇಲೆ ಮುಂದೆ ನಿಲ್ಲೋದೆ, ಬಾಣ ಬಿಡೋದೆ. ನನಗೆ ಬೊಟ್ಟಿಡಕ್ಕೆ ಬಂದವನ್ನ ನೀನು 4 ಏಟು ಹೊಡೆದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಝೇಂಡೆ. ನೀನು ನನ್ನ ಬೇಲಿ ಕಣೋ, ಅದನ್ನ ದಾಟ್ ಬರೋನು ಇನ್ನೂ ಹುಟ್ಟೇ ಇಲ್ಲ. ಬೇಲಿ ಸ್ವಲ್ಪ ಅಲ್ಲಾಡಿದ್ರು ನೋವಾಗೋದು ನನಗೇನೆ ಝಂಡೆ. ಅಲ್ಲ ಆರ್ಯ, ನಿಂಗೇನಾದ್ರೂ ಹೆಚ್ಚು ಕಡಿಮೆ ಸಿಚುವೇಶನ್ ವಾಸ್ ಅಂಡರ್ ಕಂಟ್ರೋಲ್ ಝಂಡೆ. ಯಾವ ನನ್ನ ಹಿಂದೆ ಬಂದ, ಯಾವ ಕಟ್ಟಡದಿಂದ ಗುರಿ ಇಟ್ಟ, ಆ ಗುರಿ ಅನುಗೆ ಯಾವಾಗ ಬದಲಾಯಿಸ್ದ, ಎಲ್ಲಾನು ನನಗೆ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರು ನೀನು ಅಲ್ಲೇ ಕೂತಿದ್ಯಾ? ನಾನು ಏನ್ ಹೇಳಿ ಆರ್ಯ ನಿನಗೆ? ಯಾವ ಧೈರ್ಯದ ಮೇಲೆ ಹೀಗೆಲ್ಲ ಮಾಡ್ತಿದ್ಯಾ? ನಂಬಿಕೆ. ಯಾರ್ಯವರ್ಧನ ಅನ್ನೋ ಅಂತಸ್ತಿಗೆ ಬಲವಾದ ಅಡಿಪಾಯ ಆಗಿರೋ ಝೇಂಡೆ ಮೇಲಿನ ನಂಬಿಕೆ. ನೀನಿರೋವರೆಗೂ ನಾನು ಸ್ಥಿರವಾಗಿ ಇರ್ತೀನಿ ಕಣೋ. ನಾನಿನ್ನೂ ಬೆಳೆಯೋದಕ್ಕೂ ಅಥವಾ ಬೀಳೋದಕ್ಕೂ ನೀನು ಒಬ್ಬನೇ ಕಾರಣಕರ್ತನಾಗಿರ್ತೀಯ. ಈ ದೇಹ ಮಣ್ಣಾಗೋವರೆಗೂ ಯಾವತ್ತು ಬೀಳೋ ಮಾತಾಡಬೇಡ ಆರ್ಯ. ಕಷ್ಟದಲ್ಲಿ ಕೈ ಹಿಡಿಯೋನ್ನ ದೇವರು ಅಂತಾರೆ. ಅದೇ ಕಷ್ಟ ಬರ್ದಾಗೆ ನೋಡ್ಕೊಳ್ಳೋನ್ನ ಏನಂತಾರೆ?
ಗೆಳೆಯ ಅಂತಾರೆ ನೀನ್ ನನ್ನ ಗೆಳೆಯ ಕಣೋ. ಇವತ್ತು ಈ ಜೇಂಡೆ ಉಸಿರಾಡ್ತಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ನಿನ್ನ ಬಗ್ಗೆ ಯಾವನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವನ ನಾಳೆಗೆ ಸೀಳ್ಬಿಡ್ತೀನಿ. ಅಂಥದ್ರಲ್ಲಿ ಅವನು ನನ್ನ ಮುಂದೆನೆ ಗುರಿ ಇಟ್ಟಿದ್ದಾನೆ. ಅವನ್ನ ಆದಷ್ಟು ಬೇಗ ಅವನ ಕತೆ ಮುಗಿಸ್ತೇನೆ ಆರ್ಯ. ಅವನು ಗುರಿ ಇಟ್ಟಿದ್ದಾನೆ ಅಂತಂದ್ರು ನಾನು ಧೈರ್ಯದಿಂದ ಹೊರಗಡೆ ಬಂದಿರೋದು ಆ ಜಲಂಧರ್ಗೆ ಇನ್ನೂ ತಲೆ ಕೆಡಿಸಿರುತ್ತೆ. ನಾವು ಕೈ ಕಟ್ಕೊಂಡು ಕೂತಿಲ್ಲ ಅನ್ನೋದು ಅವನಿಗೆ ಅರ್ಥ ಆಗಿಲ್ಲ. ಸೂಟ್ ಬೂಟಲ್ಲಿರೋ ಯಾರ್ಯಾ ಝೇಂಡೆ ಆಟ ಆಡೋದನ್ನು ಮರೆತು ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ನು. ನಾವು ನಮ್ಮ ಆಟ ಶುರು ಮಾಡಿದ್ರೆ ಖೇಲ್ ಖತಮ್ ನಾಟಕ ಬಂದ್. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಮಜಾ. ಅದೆಲ್ಲ ಬೇಡ ಅಂತ ದೂರ ಇದೆಯಾ ಆರ್ಯ? ಬೇಡ ಕಣ. ಹಳೆ ಆರ್ಯನೂ ಕಳೆದು ಹೋಗಿಲ್ಲ, ಹೊಸ ಆರ್ಯನೂ ಸೋಲೋದಿಲ್ಲ. ಝೇಂಡೆ ಭಯ ಬೇಡ. ನನ್ನ ಎದುರಿಗಿರೋ ಪ್ರಪಂಚ ಕಣೋ ನೀನು. ನಿನಗೋಸ್ಕರ ಇಡೀ ಪ್ರಪಂಚನೇ ಎದುರಾಕೊಳ್ಬಲ್ಲೆ. ಆದ್ರೆ ನಿನ್ನನ್ನು ಎದುರಾಕೊಳ್ಳೋ ಶಕ್ತಿ ನನಗಿಲ್ಲ. ಪ್ರತಿಬಿಂಬ ಎದುರಿಗಿದೆ ಅನ್ನೋ ಕಾರಣಕ್ಕೆ ಅದನ್ನ ಎದುರು ಹಾಕೊಂಡ್ವಿ ಅಂತ ಅಲ್ಲ ಝೇಂಡೆ. ಬಲ ಪ್ರತಿಬಿಂಬಕ್ಕೆ ಎಡ. ಆದ್ರೆ ಎರಡೂ ನಾನೇನೆ. ನೀನು ಹಾಗೆ ಕಣೋ. ನನ್ನ ಸ್ಟ್ರೆಂತು ನೀನೆ, ನನ್ನ ವೀಕ್ನೆಸ್ಸು ನೀನೆ. ಕಳ್ಳ. ಜೊತೆ ಜೊತೆ